ಭಾರತ ಇನ್ನು ಮುಂದೆ ಪಾಕಿಸ್ತಾನದ ಬಗ್ಗೆ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕಾಗುತ್ತದೆ. ಪಾಕಿಸ್ತಾನ ಈಗ ಭಾರತದ ಮಿಸೈಲ್ ದಾಳಿಗಳಿಂದ ತೀವ್ರ ಪೆಟ್ಟು ತಿಂದಿದ್ದು ಹತಾಶ ಮನಸ್ಥಿತಿಯಿಂದ ಕೂಡಿದೆ. ಭಾರತದ ವಿರುದ್ಧ ಯಾವುದೇ ದುಸ್ಸಾಹಸ ಮಾಡೋದಕ್ಕೂ ಪಾಕ್ ಹೆಸೋದಿಲ್ಲ. ಏಕೆಂದರೆ ಪಾಕಿಸ್ತಾನ ಪ್ರಧಾನಮಂತ್ರಿ ಶಹಬಾಜ್ ಶರೀಫ್ ನ್ಯಾಷನಲ್ ಕಮಾಂಡ್ ಅಥಾರಿಟಿ ಮೀಟಿಂಗ್ ಕರೆದಿರುವುದು ಇದಕ್ಕೆ ಸಾಕ್ಷಿ ಒದಗಿಸುತ್ತದೆ. ಆ ಮೀಟಿಂಗ್ ಏಕೆ ಕರೆದಿದ್ದಾರೆಂದು ನಾವೀಗ ತಿಳಿದುಕೊಳ್ಳೋಣ. ಪಾಕಿಸ್ತಾನ ಬರೀ ಭಯೋತ್ಪಾದಕರನ್ನು ಮಾತ್ರ ಸಾಕುತ್ತಿಲ್ಲ, ಅಲ್ಲಿ ಆಡಳಿತ ನಡೆಸುತ್ತಿರುವ ಪ್ರಧಾನಮಂತ್ರಿ, ರಕ್ಷಣಾ ಸಚಿವರು ಎಲ್ಲರೂ ಭಯೋತ್ಪಾದಕ ಮನಸ್ಥಿತಿ ಉಳ್ಳವರೇ. ಭಾರತದ ಪೆಟ್ಟುಗಳಿಗೆ ಪತ್ರಗುಟ್ಟಿದ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ನ್ಯಾಷನಲ್ ಕಮಾಂಡ್ ಅಥಾರಿಟಿ ಮೀಟಿಂಗ್ಗೆ ಕರೆ ನೀಡಿದ್ದಾರೆ. ನ್ಯಾಷನಲ್ ಕಮಾಂಡ್ ಅಥಾರಿಟಿಯು ಪಾಕಿಸ್ತಾನದ ಅಣ್ವಸ್ತ್ರಗಳ ಮೇಲ್ವಿಚಾರಣೆ ವಹಿಸುತ್ತದೆ. ನವಾಜ್ ಶರೀಫ್ ತನ್ನ ಸೋದರ ಶಹಬಾಜ್ ಶರೀಫ್ಗೆ ರಾಜತಾಂತ್ರಿಕ ಮಾರ್ಗದ ಮೂಲಕ ಪರಿಹಾರ ಕಂಡುಕೊಳ್ಳುವಂತೆ ಎಷ್ಟೇ ಬುದ್ಧಿ ಹೇಳಿದರೂ ಶಹಬಾಜ್ ಶರೀಫ್ ತಲೆಗೆ ಹಾಕಿಕೊಳ್ತಿಲ್ಲ. ನಿನ್ನೆ ರಾತ್ರಿಯೆಲ್ಲ ಆರಿಸಿದ್ದ 106 ಡ್ರೋನ್ಗಳನ್ನು ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಹೊಡೆದುರುಳಿಸಿದೆ. ಆದರೆ ಭಾರತದ ಕೇಂದ್ರ ಭಾಗವಾದ ದೆಹಲಿಯಲ್ಲಿ ದೊಡ್ಡ ಹತ್ಯಾಕಾಂಡ ನಡೆಸಲು ಯೋಜಿಸಿದ್ದ ಪಾಕಿಸ್ತಾನ ಫಟಾ 2 ಬ್ಯಾಲಿಸ್ಟಿಕ್ ಮಿಸೈಲ್ ಪ್ರಯೋಗಿಸಿದೆ. ಆದರೆ ಹರಿಯಾಣದ ಸಿರ್ಸಾ ಮೇಲೆ ಹಾದು ಹೋಗ್ತಿದ್ದ ಈ ಕ್ಷಿಪಣಿಯನ್ನು ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಹೊಡೆದುರುಳಿಸಿದೆ. ಅದು ದೆಹಲಿಯಲ್ಲಿ ಬಡಿದಿದ್ದರೆ ತೀವ್ರ ಸಾವು ನೋವು ಸಂಭವಿಸುವ ಸಾಧ್ಯತೆ ಇತ್ತು. ಪಾಕಿಸ್ತಾನ ದಾಳಿಗೆ ತಕ್ಕ ಪ್ರತ್ಯುತ್ತರ ನೀಡಿದ ಭಾರತ ಪಾಕಿಸ್ತಾನದ ರಾವಲ್ಪಿಂಡಿಯ ನೂರ್ ಖಾನ್ ಏರ್ ಬೇಸ್, ಜಾಂಗ್ ಜಿಲ್ಲೆಯ ರಫೀಕಿ ಏರ್ ಬೇಸ್, ಚಕ್ವಾಲ್ನ ಮುರಿದ್ ಏರ್ ಬೇಸ್ ಮೇಲೆ ಕ್ಷಿಪಣಿಗಳನ್ನು ದಾಳಿ ಮಾಡಿ ಸಂಪೂರ್ಣ ಹಾನಿ ಮಾಡಿದೆ. ಬೇರೆ ದಾರಿ ಕಾಣದೆ ಶಹಬಾಜ್ ಶರೀಫ್ ಹತಾಶ ಮನಸ್ಥಿತಿಯಿಂದ ನ್ಯಾಷನಲ್ ಕಮಾಂಡ್ ಅಥಾರಿಟಿ ಮೀಟಿಂಗ್ ಕರೆದಿದ್ದಾರೆ. ಭಾರತಕ್ಕೆ ಹೆದರಿಕೆ ಹುಟ್ಟಿಸೋದಕ್ಕಾಗಿ ಹೀಗೆ ಮಾಡುತ್ತಿರಬಹುದೇ, ಅಥವಾ ಭಾರತದ ಮೇಲೆ ಭಯಾನಕವಾದ ಅಣ್ವಸ್ತ್ರ ಪ್ರಯೋಗಕ್ಕೆ ಸಿದ್ಧತೆ ನಡೆಸುವುದಕ್ಕಾಗಿ ಈ ಮೀಟಿಂಗ್ ಮಾಡುತ್ತಿರಬಹುದೇ. ಒಟ್ಟಿನಲ್ಲಿ ಶಹಬಾಜ್ ಶರೀಫ್ ಎಂಥ ಕ್ರೂರ ಮನಸ್ಥಿತಿ ಹೊಂದಿದ್ದಾರೆಂದು ಈಗ ಗೊತ್ತಾಗುತ್ತಿದೆ. ಪಾಕಿಸ್ತಾನವೇನಾದರೂ ತನ್ನ ಶಕ್ತಿಶಾಲಿಯಾದ ಮಿಸೈಲ್ನಿಂದ ನ್ಯೂಕ್ಲಿಯರ್ ಬಾಂಬ್ ಪ್ರಯೋಗ ಮಾಡಿದರೆ ಭಾರತದಲ್ಲಿ ಲಕ್ಷಾಂತರ ಜನರು ಜೀವ ಕಳೆದುಕೊಂಡರೆ ಏನು ಮಾಡೋದು? ಅದೊಂದು ಭಯ ಭಾರತವನ್ನು ಕಾಡುತ್ತಿರಬಹುದು. ನಂತರ ಭಾರತವೇನು ಸುಮ್ಮನೆ ಕುಳಿತುಕೊಳ್ಳುವುದಿಲ್ಲ. ಅದು ಕೂಡ ಇನ್ನಷ್ಟು ಶಕ್ತಿಶಾಲಿ ಸಿಡಿತಲೆಯ ಅಣ್ವಸ್ತ್ರಗಳನ್ನು ಒಮ್ಮೆಲೆ ಪ್ರಯೋಗಿಸಿದರೆ ಪಾಕಿಸ್ತಾನದಲ್ಲಿ ಕೋಟ್ಯಂತರ ಜನರು ತಕ್ಷಣವೇ ಅಸು ನೀಗುತ್ತಾರೆ. ಇದಲ್ಲದೆ ಇಡೀ ಪಾಕಿಸ್ತಾನವೇ ನಾಶವಾದರೂ ಆಗಬಹುದು. ಆದರೆ ಮೊದಲಿಗೆ ಭಾರತದಲ್ಲಾಗುವ ಸಾವು ನೋವನ್ನು ತಪ್ಪಿಸುವುದು ಹೇಗೆ? ಪಾಕಿಸ್ತಾನ ಭಾರತದ ಮೇಲೆ ನ್ಯೂಕ್ಲಿಯರ್ ದಾಳಿ ಮಾಡದಂತೆ ತಡೆಯೋದು ಹೇಗೆ? ನ್ಯೂಕ್ಲಿಯರ್ ಮಿಸೈಲ್ ಹೊಡೆದುರುಳಿಸುವುದು ತುಂಬ ಕಷ್ಟದ ಕೆಲಸ. ಏಕೆಂದರೆ ನ್ಯೂಕ್ಲಿಯರ್ ಮಿಸೈಲ್ ಕೆಲವು ಬಾರಿ ಶಬ್ದದಷ್ಟು ವೇಗದಲ್ಲಿ ಸಾಗುತ್ತದೆ ಮತ್ತು ತುಂಬ ಎತ್ತರದಲ್ಲಿ ಅದನ್ನು ಪ್ರಯೋಗಿಸಲಾಗುತ್ತೆ. ಆದ್ದರಿಂದ ಅದನ್ನು ಇಂಟರ್ಸೆಪ್ಟ್ ಮಾಡುವುದು ಕಷ್ಟ. ಒಂದು ವೇಳೆ ಇಂಟರ್ಸೆಪ್ಟ್ ಮಾಡಿದರೂ ಕೂಡ ಅಣ್ವಸ್ತ್ರ ಸಿಡಿತಲೆ ಏನಾದರೂ ಸ್ಫೋಟಿಸಿದರೆ ಅದು ಕೂಡ ಭಾರೀ ವಿನಾಶ ಉಂಟು ಮಾಡುತ್ತೆ. ಅಡ್ವಾನ್ಸ್ಡ್ ಏರ್ ಡಿಫೆನ್ಸ್ ವ್ಯವಸ್ಥೆಯಿಂದ ಮಾತ್ರ ನ್ಯೂಕ್ಲಿಯರ್ ಮಿಸೈಲ್ ಹೊಡೆದುರುಳಿಸುವುದಕ್ಕೆ ಸಾಧ್ಯವಾಗುತ್ತದೆ. ವೀಕ್ಷಕರೇ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.